Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew chapter 8 verse 17. He himself took our sickness and carried away our diseases. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 17ನೇ ವಚನ. ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಯೇಸು ಸ್ವಾಮಿ ನಮ್ಮ ಬೇನೆಗಳನ್ನು ತಾನು ತೆಗೆದುಕೊಂಡಿದ್ದಾನೆ. ಆರೋಗ್ಯವಂತನಾದ ಪ್ರಭು ನಮಗಾಗಿ ಅನಾರೋಗ್ಯತೆಯಲ್ಲಿ ಬಿದ್ದಿದ್ದಾರೆ. ನಮಗಾಗಿ ಆತನು ನಮ್ಮ ಬೇನೆಗಳನ್ನು ಹೊತ್ತುಕೊಂಡಿದ್ದಾನೆ. ನಮ್ಮನ್ನು ಗುಣಪಡಿಸುವುದಕ್ಕಾಗಿ ಆತನ ಕೈಗಳು ಗಾಯಗೊಂಡಿವೆ. ನಮ್ಮ ರೋಗಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡಿದ್ದಾನೆ. ನಾವು ಮಾಡಿರುವ ಪಾಪದ ನಿಮಿತ್ತವಾಗಿ ನಮ್ಮ ಪಾಪವನ್ನು ಹೋಗಲಾಡಿಸುವುದಕ್ಕೆ ಆತನು ಗಾಯಗೊಂಡಿದ್ದಾನೆ. ನಮ್ಮಲ್ಲಿರುವ ರೋಗಗಳನ್ನು ನಿವಾರಿಸುವುದಕ್ಕಾಗಿ ಆತನು ಬಾಸುಂಡೆಗಳನ್ನು ಅನುಭವಿಸಿದ್ದಾನೆ. ನಮ್ಮ ಪಾಪದ ನಿಮಿತ್ತವಾಗಿ ನಾವು ದಂಡನೆಯನ್ನು ಅನುಭವಿಸಬೇಕಾಗಿತ್ತು, ಆದರೆ ಕ್ರಿಸ್ತನು ಆ ದಂಡನೆಯನ್ನು ತಾನು ಹೊತ್ತುಕೊಂಡಿದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ನಿಮ್ಮನ್ನು ರೋಗಮುಕ್ತರನ್ನಾಗಿ ಮಾಡಬೇಕೆಂಬುದಾಗಿ ಆತನು ತನ್ನ ದೇಹದ ಮೇಲೆ ಕೊರಡೆ ಏಟುಗಳನ್ನು ತಿಂದಿದ್ದಾನೆ. ಆ ಒಂದೊಂದು ಏಟಿನ ಮೂಲಕ ನಿನಗೆ ಸ್ವಸ್ಥಪಡಿಸುವ ಆತನಾಗಿದ್ದಾನೆ. ಆತನ ಒಂದೊಂದು ಬಾಸುಂಡೆಗಳ ಮೂಲಕ ನಿನಗೆ ಸ್ವಸ್ಥಪಡಿಸುವ ಕೃಪೆಯನ್ನು ಆತನು ಹೊಂದಿಕೊಂಡಿದ್ದಾನೆ. ತನ್ನ ರಕ್ತವನ್ನು ಸುರಿಸಿ ನನ್ನನ್ನು ನಿನ್ನನ್ನು ಕ್ರಯವಾಗಿ ಕೊಂಡುಕೊಂಡಿದ್ದಾರೆ. ನಮ್ಮ ಬಲಹೀನತೆಗಳನ್ನೆಲ್ಲ ಆತನು ಹೊತ್ತುಕೊಂಡಿದ್ದಾನೆ. ಆದ್ದರಿಂದಲೇ ಕೀರ್ತನೆಗಾರನು 103ನೇ ಕೀರ್ತನೆಯಲ್ಲಿ ಈ ರೀತಿ ಹೇಳ್ತಾನೆ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಆಗಿದ್ದಾನೆ ಎಂಬುದಾಗಿ. ಹೌದು, ನೀನು ಈ ಹೊತ್ತು ಯಾವ ರೋಗದಿಂದ ಬಳಲುತ್ತಾ ಇದ್ದರೂ ಕೂಡ ಆ ಎಲ್ಲ ರೋಗವನ್ನು ಗುಣಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನೀನು ಇವತ್ತು ಮಾನಸಿಕ ರೋಗದಲ್ಲಿ ಬಿದ್ದಿರಬಹುದು, ಅಥವಾ ನೀನು ದೈಹಿಕ ರೋಗದಲ್ಲಿ ಇರಬಹುದು, ಅಥವಾ ನೀನು ಆತ್ಮದಲ್ಲಿ ನೊಂದುಕೊಂಡಿರಬಹುದು. ಯಾವ ರೋಗ ನಿನ್ನನ್ನು ಕಾಡ್ತಾ ಇದ್ದರೂ ಕೂಡ ಎಲ್ಲ ರೋಗಕ್ಕೂ ಪರಿಹಾರಕನು ನಮ್ಮ ಕ್ರಿಸ್ತನು ಮಾತ್ರ ಆಗಿದ್ದಾನೆ. ಆದ್ದರಿಂದ ಇನ್ನು ಮೇಲೆ ಯಾವ ರೋಗವನ್ನು ಕೂಡ ನೀನು ನಿನ್ನ ಶರೀರದ ಮೇಲೆ ಹೊತ್ತುಕೊಳ್ಳಬೇಡ, ಅದನ್ನು ಕ್ರಿಸ್ತನಿಗೆ ಒಪ್ಪಿಸಿಬಿಡು. ಆತನ ಗಾಯವುಳ್ಳ ಹಸ್ತ ನಿನ್ನ ಮೇಲೆ ಇಳಿದು ಬರುವಾಗ ನೀನು ಸಂಪೂರ್ಣವಾಗಿ ಗುಣ ಹೊಂದುತ್ತೆ. ಇಂದೇ ನಿನ್ನ ಬಲಹೀನತೆಗಳೆಲ್ಲ ನೀಗಿ ಹೋಗುತ್ತವೆ. ನಿನ್ನನ್ನು ಗುಣಪಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಬಾಸುಂಡೆಗಳನ್ನು ಅನುಭವಿಸಿದ್ದಾನೆ. ಆತನ ಕೈ ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಹಸ್ತ ನಿನ್ನನ್ನು ರಕ್ಷಿಸುವಂಥದ್ದಾಗಿದೆ. ಯಾವ ರೋಗ ಇದ್ದರೂ ಕೂಡ ಆತನು ನಿನಗೆ ಆರೋಗ್ಯವನ್ನು ಕೊಡ್ತಾನೆ. ನೀನು ಇಂದೇ ಕ್ರಿಸ್ತನ ಬಳಿಗೆ ಬಾ, ಆತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೋ. ಆತನು ಖಂಡಿತವಾಗಿಯೂ ನಿನ್ನನ್ನು ತನ್ನ ರೆಕ್ಕೆ ಮರೆಯಲಿಟ್ಟು ನಿನಗೆ ಆಶ್ರಯ ಕೊಟ್ಟು ನಿನಗೆ ಆರೋಗ್ಯವನ್ನು ಕೊಡ್ತಾರೆ. ನೀನು ಕ್ರಿಸ್ತನ ಬಳಿಗೆ ಓಡಿ ಬಾ, ಅಪ್ಪಾ ತಂದೆಯೇ ಎಂದು ಕರೆದು ನೀನು ಪ್ರಾರ್ಥನೆ ಮಾಡು. ಆತನು ಖಂಡಿತವಾಗಿಯೂ ನಿನಗೆ ಗುಣಪಡಿಸುತ್ತಾರೆ. ಆತನು ನಿನ್ನನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ನಾವು ನಮ್ಮ ಮುಖವನ್ನು ನೋಡಿಕೊಳ್ಳಬೇಕಾದರೆ ನಮಗೆ ಕನ್ನಡಿಯ ಅವಶ್ಯಕತೆ ಇದೆ, ಆದರೆ ಅಂಗೈಯನ್ನು ನೋಡಲಿಕ್ಕೆ ಯಾವುದರ ಸಹಾಯವೂ ಕೂಡ ನಮಗೆ ಬೇಕಾಗಿಲ್ಲ. ಆದ್ದರಿಂದಲೇ ಕ್ರಿಸ್ತನು ತನ್ನ ಅಂಗೈಯಲ್ಲಿ ನಿನ್ನನ್ನು ಮತ್ತು ನನ್ನನ್ನು ಚಿತ್ರಿಸಿಕೊಂಡಿದ್ದಾರೆ. ಸದಾ ಕಾಲಕ್ಕೂ ನಮ್ಮನ್ನೇ ಆತನು ದೃಷ್ಟಿಸ್ತಾ ಇರ್ತಾನೆ. ಯಾವಾಗಲೂ ನಾವು ಸುರಕ್ಷಿತವಾಗಿರುವಂತೆ, ನಾವು ಆರೋಗ್ಯವಾಗಿರುವಂತೆ ಆತನು ನೋಡಿಕೊಳ್ಳುತ್ತಾನೆ. ನಮ್ಮನ್ನು ನೋಡಿಕೊಳ್ಳುವುದಕ್ಕಾಗಿ ಆತನು ದೇವದೂತರನ್ನು ನೇಮಿಸಿಟ್ಟಿದ್ದಾರೆ. ಯೇಸುವಿನ ನಾಮದಲ್ಲಿ ಪ್ರತಿಯೊಂದೊಂದು ರೋಗಕ್ಕೂ ಬಿಡುಗಡೆ ಉಂಟು ಪ್ರಿಯರೇ. ಆದ್ದರಿಂದ ಇಂದೇ ಕ್ರಿಸ್ತನ ಬಳಿಗೆ ಓಡಿ ಬಂದು ಪ್ರಾರ್ಥನೆ ಮಾಡಿರಿ, ಸೌಖ್ಯವನ್ನು ಪಡೆದುಕೊಳ್ಳಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ನಮ್ಮ ಬೇನೆಗಳನ್ನು ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡು ನಮ್ಮನ್ನು ರೋಗದಿಂದ, ಪಾಪದಿಂದ, ದಂಡನೆಯಿಂದ ಬಿಡುಗಡೆ ಕೊಟ್ಟಿದ್ದೀರಿಯಪ್ಪ. ಅದಕ್ಕಾಗಿ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರಲ್ಲಿ ಅನೇಕರು ಅನಾರೋಗ್ಯತೆಯಿಂದ ಬಳಲ್ತಾ ಇದ್ದಾರೆ ದೇವರೇ. ಇವರನ್ನು ಮುಟ್ಟಪ್ಪ, ಇವರನ್ನು ಕನಿಕರಿಸು, ಇವರನ್ನು ಗುಣಪಡಿಸು. ನಿನ್ನ ಗಾಯವುಳ್ಳ ಹಸ್ತ ಅವರ ಮೇಲೆ ಇರಿಸು ಸ್ವಾಮಿ. ನಿನ್ನ ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳು ಅವರ ಮೇಲೆ ಬೀಳುವಂತೆ ಮಾಡು ಸ್ವಾಮಿ. ಅವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.